ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಟೂ ಬ್ರದರ್ಸ್ ಫಿನಾನ್ಸ್ ಆ್ಯಂಡ್ ಗುಡ್ ಈವ್ನಿಂಗ್. ಇವತ್ತು ಮಾರ್ಕೆಟ್ ಅಪ್ಡೇಟ್ ಏನಂದರೆ, ಸೆನ್ಸೆಕ್ಸ್ 422 ಪಾಯಿಂಟ್ಸ್ ಡೌನ್ ಆಗಿ 77,155 ಕ್ಲೋಸ್ ಆಗಿದೆ. ನಿಫ್ಟಿ 168 ಪಾಯಿಂಟ್ಸ್ ಡೌನ್ ಆಗಿ 23,349 ಕ್ಲೋಸ್ ಆಗಿದೆ. ಬ್ಯಾಂಕ್ ನಿಫ್ಟಿ 253 ಪಾಯಿಂಟ್ಸ್ ಡೌನ್ ಆಗಿ 50,372 ಕ್ಲೋಸ್ ಆಗಿದೆ. ಇವತ್ತು ಮಾರ್ಕೆಟ್ ನೋಡಿದ್ರಾ, ಕಂಪ್ಲೀಟಾಗಿ ಫಾಲ್ ಆಗೋಗಿದೆ. ಲಾರ್ಜ್ ಕ್ಯಾಪ್, ಮಿಡ್ ಕ್ಯಾಪ್, ಸ್ಮಾಲ್ ಕ್ಯಾಪ್ ಪ್ರತಿಯೊಂದೂ ಇವತ್ತು ಫಾಲ್ ಆಗಿದೆ. ಒಂದು ಸಲ ನಿಮ್ಮ ಪೋರ್ಟ್ಫೋಲಿಯೋ ಇವಾಗ ಎಷ್ಟು ನೆಗೆಟಿವಲ್ಲಿದೆ ಅಂತ ಒಂದು ಸಲ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಯಾಕಂದರೆ ಮಾರ್ಕೆಟ್ ತುಂಬಾ ಕರೆಕ್ಟ್ ಆಗ್ತಿದೆ ಅಲ್ಲ, ಅದಕ್ಕೋಸ್ಕರ ಒಂದು ಸಲ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ನಿಮ್ಮ ಪೋರ್ಟ್ಫೋಲಿಯೋಸ್ ಎಷ್ಟು % ಡೌನ್ ಆಗಿದೆ ಅಂತ. ಯಾಕಂದರೆ ನಿಮ್ಮದು ಪೋರ್ಟ್ಫೋಲಿಯೋಸ್ ಒಂದೇ ಅಲ್ಲ, ಏಸ್ ಇನ್ವೆಸ್ಟರ್ಸ್ದು ಕೂಡ ಪೋರ್ಟ್ಫೋಲಿಯೋಸ್ ತುಂಬಾ ಡೌನ್ ಆಗಿದೆ. ಇವಾಗ ಡಿಮಾರ್ಟ್ ಪ್ರೊಮೋಟರ್ ರಾಧಾಕೃಷ್ಣ ದಮಾನಿಯಾ ಅವ್ರ ಪೋರ್ಟ್ಫೋಲಿಯೋ ಕೂಡ ನಿಯರ್ಲಿ 23% ಡೌನ್ ಆಗಿದೆ. ಈ ಥರ ಎಷ್ಟೋ ಏಸ್ ಇನ್ವೆಸ್ಟರ್ಸ್ ಪೋರ್ಟ್ಫೋಲಿಯೋಸ್ ಡೌನ್ ಆಗಿದೆ. ಅದಕ್ಕೋಸ್ಕರ ನಿಮ್ಮ ಪೋರ್ಟ್ಫೋಲಿಯೋಸ್ ಎಷ್ಟು ಡೌನ್ ಆಗಿದೆ ಅಂತ ಒಂದು ಸಲ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಸೆಕ್ಟರ್ ವೈಸ್ ನೋಡ್ಕೊಂಡ್ರಾ, ಎಲ್ಲ ಸೆಕ್ಟರ್ ಇವತ್ತು ನೆಗೆಟಿವಲ್ಲೇ ಕ್ಲೋಸ್ ಆಗಿದೆ. ಆದರೆ IT ಸೆಕ್ಟರ್ ಮಾತ್ರ ಪಾಸಿಟಿವಲ್ಲೇ ಕ್ಲೋಸ್ ಆಗಿದೆ. ಯಾಕಂದರೆ ಎನ್ವಿಡಿಯಾ ಸ್ಟಾಕ್ ಪಾಸಿಟಿವ್ ರಿಸಲ್ಟ್ಸ್ನ ಪೋಸ್ಟ್ ಮಾಡಿದ್ದಾರೆ. ಅದರಿಂದನೇ ಇವತ್ತು IT ಸ್ಟಾಕ್ಸ್ ಎಲ್ಲ ಇಷ್ಟು ಪಾಸಿಟಿವ್ ಆಗಿರೋದು. ಆದರೆ ಅನಲಿಸ್ಟ್ ಎಕ್ಸ್ಪೆಕ್ಟೇಷನ್ಸ್ಗಿನ್ನ ಸ್ವಲ್ಪ ಕಮ್ಮಿನೇ ಪೋಸ್ಟ್ ಮಾಡಿದ್ದಾರೆ. ನೋಡಬೇಕು ಎನ್ವಿಡಿಯಾ ಸ್ಟಾಕ್ಸ್ ಯಾವ ಥರ ಪರ್ಫಾರ್ಮ್ ಮಾಡುತ್ತೆ ಅಂತ US ಮಾರ್ಕೆಟಲ್ಲಿ. ಇವತ್ತು ಮಾರ್ಕೆಟ್ ನೋಡಿದ್ರಲ್ಲ, ತುಂಬಾ ಫಾಲ್ ಆಗಿದೆ. ಇದಕ್ಕೆ ರೀಸನ್ಸ್ ಏನೇನಿದೆ, ಯಾವ್ಯಾವ ರೀಸನ್ಸಿಂದ ಮಾರ್ಕೆಟ್ ಫಾಲ್ ಆಗಿದೆ ಅಂತ ಎಕ್ಸ್ಪ್ಲೈನ್ ಮಾಡ್ತೀನಿ ನೋಡಿ. ಫಸ್ಟ್ ರೀಸನ್ ಏನಂದರೆ ಎಲೆಕ್ಷನ್ ಎಕ್ಸಿಟ್ ಪೋಲ್ಸ್. ನಾನು ಲಾಸ್ಟ್ ವಿಡಿಯೋದಲ್ಲೇ ಹೇಳಿದ್ದೆ, ಎಕ್ಸಿಟ್ ಪೋಲ್ಸ್ ಮಾರ್ಕೆಟ್ಗೆ ತುಂಬಾ ಇಂಪಾರ್ಟೆಂಟ್. ಯಾಕಂದರೆ ಮಹಾರಾಷ್ಟ್ರದಲ್ಲಿ ಎಲೆಕ್ಷನ್ಸ್ ಅಲ್ಲ, ಅದಕ್ಕೆ ಇದು ತುಂಬ ಇಂಪಾರ್ಟೆಂಟ್. ಜೊತೆಗೆ ಮಹಾರಾಷ್ಟ್ರ ಅಂದ್ರೇ ಒಂದು ಫಿನಾನ್ಷಿಯಲ್ ಹಬ್. ಅದಕ್ಕೋಸ್ಕರ ಇಲ್ಲಿ ಯಾರು ವಿನ್ ಆಗ್ತಾರೆ ಅನ್ನೋದು ಮಾರ್ಕೆಟ್ಗೆ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಮಹಾರಾಷ್ಟ್ರ ಎಕ್ಸಿಟ್ ಪೋಲ್ಸ್ ನೋಡಿಕೊಂಡ್ರೆ ಟೋಟಲ್ 288 ಸೀಟ್ಸ್ ಇದೆ. ಅದರಲ್ಲಿ ಮೆಜಾರಿಟಿಯಿಂದ ವಿನ್ ಆಗಬೇಕು ಅಂದರೆ ಮಿನಿಮಮ್ 145 ಸೀಟ್ಸ್ ಬೇಕಾಗುತ್ತೆ. ಅದ್ರ ಜೊತೆಗೆ ಇವಾಗ ಎಕ್ಸಿಟ್ ಪೋಲ್ಸ್ ನೋಡಿಕೊಂಡ್ರೆ BJPಗೆ 151 ಸೀಟ್ಸ್ ಬಂದಿದೆ, ಕಾಂಗ್ರೆಸ್ಗಾದರೆ 129 ಸೀಟ್ಸ್ ಬಂದಿದೆ. ಇಲ್ಲಿ ಮೇನ್ ಪ್ರಾಬ್ಲಮ್ ಬಂದಿರೋದು, ಯಾಕಂದರೆ ಎಕ್ಸಿಟ್ ಪೋಲ್ಸ್ ಲಾಸ್ಟ್ ಟೈಮೇ ನೋಡಿದ್ವಲ್ಲ June 4th, ಆವಾಗ ಎಕ್ಸಿಟ್ ಪೋಲ್ಸ್ ಯಾವ ಥರ ರಿಯಾಕ್ಟ್ ಆದವು ಅಂತ BJP ಪರವಾಗೇ ಎಕ್ಸಿಟ್ ಪೋಲ್ಸ್ ಪಾಸಿಟಿವ್ ಆಗಿ ಬಂದಿದ್ವು. ಆದರೆ ರಿಸಲ್ಟ್ಸ್ ನೋಡಿದ್ರೆ ಯಾವ ಥರ ಬಂದಿದ್ವು ಹೇಳಿ, BJPಗೆ ಮೆಜಾರಿಟಿ ತುಂಬಾ ಕಮ್ಮಿ ಬಂದಿತ್ತು. ಅದಕ್ಕೆ ಅವತ್ತು June 4th ಮಾರ್ಕೆಟ್ ತುಂಬಾ ಕರೆಕ್ಟ್ ಆಗಿದ್ವು. ಅದೇ ಥರ ಇವಾಗೂ ಅಷ್ಟೇ BJPಗೆ ಎಕ್ಸಿಟ್ ಪೋಲ್ಸ್ ಪಾಸಿಟಿವ್ ಆಗಿ ಬಂದಿದ್ದಾವೆ. ಆದರೆ ಕಾಂಗ್ರೆಸ್ಗೆ ನೋಡ್ಕೊಂಡ್ರು ತುಂಬ ಹತ್ರದಲ್ಲೇ ಇದ್ದಾರೆ. ನೋಡಬೇಕು ರಿಸಲ್ಟ್ಸ್ ಅಲ್ಲಿ ಯಾವ ಥರ ರಿಯಾಕ್ಟ್ ಆಗುತ್ತೆ ಅಂತ. ಕಂಪ್ಲೀಟ್ ಆಗಿ ಎಕ್ಸಿಟ್ ಪೋಲ್ಸ್ ಮೇಲೆ ಡಿಪೆಂಡ್ ಆಗಿರಲ್ಲ ಅಲ್ವಾ, ಅದಕ್ಕೋಸ್ಕರ ಇದು ಈ ಮಹಾರಾಷ್ಟ್ರ ಅಸೆಂಬ್ಲಿ ಎಲೆಕ್ಷನ್ ರಿಸಲ್ಟ್ಸ್ November 23rd ಅಪ್ಡೇಟ್ ಆಗುತ್ತೆ. ಅವತ್ತು ಮಾರ್ಕೆಟ್ ಕ್ಲೋಸ್ ಆಗಿರುತ್ತೆ. ಅದಕ್ಕೋಸ್ಕರ ಅದ್ರ ಇಂಪ್ಯಾಕ್ಟ್ ಸೋಮವಾರ ನಮ್ಮ ಮಾರ್ಕೆಟ್ ಮೇಲೆ ಇರುತ್ತೆ. ನೋಡಬೇಕು ಯಾವ ಥರ ರಿಯಾಕ್ಟ್ ಆಗುತ್ತೆ ಅಂತ. ಇದ್ರ ಜೊತೆಗೆ ಜಾರ್ಖಂಡ್ ಎಕ್ಸಿಟ್ ಪೋಲ್ಸ್ ಕೂಡ ಅಪ್ಡೇಟ್ ಆಗಿದ್ದಾವೆ. ಈ ಜಾರ್ಖಂಡಲ್ಲಿ ಟೋಟಲ್ 88 ಸೀಟ್ಸ್ ಇದ್ದಾವೆ. ಅದರಲ್ಲಿ ಮೆಜಾರಿಟಿಯಿಂದ ವಿನ್ ಆಗಬೇಕು ಅಂದರೆ ಎಬೋವ್ 41 ಸೀಟ್ಸೇ ವಿನ್ ಆಗಬೇಕು. ಅದರಲ್ಲಿ ಇವಾಗ BJPಗೆ ನೋಡ್ಕೊಂಡ್ರೆ 40 ಸೀಟ್ಸ್ ಬಂದಿದ್ದಾವೆ, ಕಾಂಗ್ರೆಸ್ಗೆ ನೋಡ್ಕೊಂಡ್ರೆ 37 ಸೀಟ್ಸ್ ಬಂದಿದೆ. ಅಂದರೆ ತುಂಬಾನೇ ಹತ್ತಿರದಲ್ಲೇ ಇದ್ದಾರೆ. ಅದಕ್ಕೋಸ್ಕರ ಇದು ತುಂಬಾನೇ ಕಷ್ಟ ಆಗಿರುತ್ತೆ. ಯಾಕಂದರೆ ಯಾವ ಪಾರ್ಟಿ ವಿನ್ ಆಗುತ್ತೆ ಅಂತ ಪ್ರಿಡಿಕ್ಟ್ ಮಾಡೋದು ತುಂಬಾನೇ ಕಷ್ಟ ಆಗಿರುತ್ತೆ. ನೋಡಬೇಕು ಇದರಲ್ಲಿ ಯಾರು ವಿನ್ ಆಗ್ತಾರೆ ಅಂತ. ಅದ್ರ ಜೊತೆಗೆ ಟೈ ಏನಾದರೂ ಆದರೆ ಮಾರ್ಕೆಟ್ ಯಾವ ಥರ ರಿಯಾಕ್ಟ್ ಆಗ್ತದೆ ಅಂತಲೂ ನೋಡಬೇಕು. ಅದಾನಿ ಗ್ರೂಪ್ಸ್, ಅದಾನಿ ಸ್ಟಾಕ್ಸ್ ನೋಡಿದ್ರೆ ಇವತ್ತು ಯಾವ ಥರ ರಿಯಾಕ್ಟ್ ಆಗಿದ್ದಾವೆ, ಕಂಪ್ಲೀಟಾಗಿ ಫಾಲ್ ಆಗೋಗಿದೆ. ಅದಾನಿ ಸೊಲ್ಯೂಷನ್ಸ್ ಆದರೆ 20% ಫಾಲ್ ಆಗಿದೆ. ಅದಾನಿ ಎಂಟರ್ಪ್ರೈಸಸ್ ಕೂಡ 20% ಫಾಲ್ ಆಗಿದೆ. ಮತ್ತು ಅದಾನಿ ಗ್ರೀನ್ ಎನರ್ಜಿ ಆದರೆ 16% ಫಾಲ್ ಆಗಿದೆ. ಓವರಾಲ್ ಈ ಕಂಪನೀಸೇ ಅಲ್ಲ, ಅದಾನಿ ಅವ್ರಿಗೆ ಸಂಬಂಧಪಟ್ಟ ಪ್ರತಿಯೊಂದು ಕಂಪನಿನೂ ಇವತ್ತು ಕಂಪ್ಲೀಟಾಗಿ ಫಾಲ್ ಆಗಿದೆ. ಯಾಕೆ ಇವತ್ತು ಇಷ್ಟು ಸಡನ್ನಾಗಿ ಅದಾನಿ ಸ್ಟಾಕ್ಸ್ ಎಲ್ಲ ಫಾಲ್ ಆಗ್ತಾ ಇರೋದು ಅಂದರೆ, ಈ ಅದಾನಿ ಗ್ರೂಪ್ ಚೇರ್ಮನ್ ಆದ ಗೌತಮ್ ಅದಾನಿ ಅವ್ರ ಮೇಲೆ ಮತ್ತೆ ಅವ್ರ ಜೊತೆ ಇರೋ ಇನ್ನ 7 ಜನದ ಮೇಲೆ $265 ಮಿಲಿಯನ್ ಲಂಚ ಕೊಟ್ಟಿದ್ದಾರೆ ಅಂತ ಆರೋಪ ಬಂದಿದೆ. ಇದ್ರ ಜೊತೆಗೆ ಫ್ರಾಡ್ ಮಾಡಿದ್ದಾರೆ ಅಂತ, US ಇನ್ವೆಸ್ಟರ್ಸ್ನ ಮೋಸ ಮಾಡಿದ್ದಾರೆ ಅಂತ ಅಲಿಗೇಷನ್ಸ್ ಬಂದಿದೆ. ಅದಕ್ಕೋಸ್ಕರನೇ ಇವತ್ತು ಅದಾನಿ ಸ್ಟಾಕ್ಸ್ ಎಲ್ಲ ಇಷ್ಟೊಂದು ಕರೆಕ್ಟ್ ಆಗಿರೋದು. ಲಂಚ ಏನು ಕೊಟ್ಟಿದ್ದಾರೆ ಅಂತ ಆರೋಪ ಬಂದಿದೆ ಅಂದರೆ, ಒಂದು ಸೋಲಾರ್ ಎನರ್ಜಿ ಪ್ರಾಜೆಕ್ಟ್ ಇವ್ರಿಗೆ ಬರಲಿ ಅಂತ ಅಷ್ಟು ಲಂಚ ಕೊಟ್ಟಿರೋದು ಅಂತ ಬಂದಿದೆ. ಅದಾದ್ಮೇಲೆ ಈ ಪ್ರಾಜೆಕ್ಟ್ ಅಲ್ಲಿ ಅಷ್ಟೇನಿದೆ ಅಂದರೆ, ನೆಕ್ಸ್ಟ್ 20 years ಅಲ್ಲಿ ಇದೊಂದೇ ಪ್ರಾಜೆಕ್ಟ್ ಇಂದಾನೆ $2 ಬಿಲಿಯನ್ ಪ್ರಾಫಿಟ್ ನ ಜನರೇಟ್ ಮಾಡೋ ಪ್ರಾಜೆಕ್ಟ್ ಇದು ಅಂತ ಅಪ್ಡೇಟ್ ಮಾಡಿದ್ದಾರೆ. ಅದರಿಂದನೇ ಇಷ್ಟು ಲಂಚ ಕೊಟ್ಟು ಈ ಪ್ರಾಜೆಕ್ಟ್ ಇವ್ರಿಗೆ ಬರಬೇಕು ಅಂತ ನೋಡ್ತಾ ಇದ್ರು ಅಂತ ಅಪ್ಡೇಟ್ ಆಗಿದೆ.
ಈ ನ್ಯೂಸಿಂದನೇ ಇವತ್ತು ಮಾರ್ಕೆಟ್ಸ್ ಎಲ್ಲ ಇಷ್ಟೊಂದು ಕರೆಕ್ಟ್ ಆಗಿರೋದು. ಈ ನ್ಯೂಸ್ ಯಾವಾಗ ಅಪ್ಡೇಟ್ ಆಯಿತೋ ಇದಾದ್ಮೇಲೆ ಈ ಅದಾನಿ ಗ್ರೂಪಲ್ಲಿ ಇನ್ವೆಸ್ಟ್ ಮಾಡಿರೋ ಈ GQG ಪಾರ್ಟ್ನರ್ಸ್ ಸಹ ಸ್ಟೇಟ್ಮೆಂಟ್ ಮಾಡ್ತಾರೆ. ಇವಾಗ ಏನು ಅಲಿಗೇಷನ್ಸ್ ಬಂದಿದೆ ಈ ಅಲಿಗೇಷನ್ಸ್ನೆಲ್ಲ ಕ್ರಾಸ್ ಚೆಕ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಯಾಕಂದ್ರೆ ಈ GQG ಪಾರ್ಟ್ನರ್ಸ್ ಅವರು ಈ ಅದಾನಿ ಗ್ರೂಪಲ್ಲಿರೋ ಪ್ರತಿ ಕಂಪನಿಯಲ್ಲೂ ಇನ್ವೆಸ್ಟ್ ಮಾಡಿದ್ದಾರೆ. ಎಬೋ 1% 2% ಸ್ಟೇಕ್ನ ಹೋಲ್ಡ್ ಮಾಡ್ತಾ ಇದ್ದಾರೆ. ಹೈಯೆಸ್ಟ್ ಹೋಲ್ಡ್ ಮಾಡ್ತಾ ಇರೋದು ಅಂದ್ರೆ ಅಂಬುಜಾ ಸಿಮೆಂಟ್ ಅಲ್ಲಿ ಎಬೋ 2% ಸ್ಟೇಕ್ನ ಹೋಲ್ಡ್ ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರ ಇವಾಗ ಏನು ಅಲಿಗೇಷನ್ಸ್ ಬಂದಿದೆ ಈ ಅಲಿಗೇಷನ್ಸ್ನ ಕಂಪ್ಲೀಟ್ ಆಗಿ ಎನ್ಕ್ವೈರ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಮತ್ತೆ ಇವತ್ ಮಧ್ಯಾಹ್ನ ಅಷ್ಟೊತ್ತಿಗೆಲ್ಲ ಅದಾನಿ ಗ್ರೂಪ್ ಚೇರ್ಮನ್ ಆದ ಗೌತಮ್ ಅದಾನಿ ಅವರು ಪ್ರೆಸ್ಗೆ ಸ್ಟೇಟ್ಮೆಂಟ್ ನ ರಿಲೀಸ್ ಮಾಡಿದ್ದಾರೆ. ಈ ಅಲಿಗೇಷನ್ಸ್ ಎಲ್ಲ ಬೇಸ್ಲೆಸ್ ಅಲಿಗೇಷನ್ಸ್ ಅಂತ ಹೇಳಿದ್ದಾರೆ. ಮತ್ತೆ ಇವತ್ತೊಂದೇ ದಿನನೇ ಈ ಅದಾನಿ ಗ್ರೂಪ್ ಸ್ಟಾಕ್ಸ್ ಇಂದಾನೆ 2.6 lakh crore ಮಾರ್ಕೆಟ್ ಕ್ಯಾಪ್ ಡೌನ್ ಆಗಿದೆ. ಇದ್ರ ಜೊತೆಗೆ ಇವತ್ತು PSU ಬ್ಯಾಂಕ್ಸ್ ನೋಡಿದ್ರ ನಿಯರ್ಲಿ 5% ಡೌನ್ ಆಗಿದೆ. ಓವರ್ ಆಲ್ ಇಂಡೆಕ್ಸ್ 5% ಡೌನ್ ಆಗಿದೆ. ಇಂಡಿವಿಜುವಲ್ ಸ್ಟಾಕ್ಸ್ ನೋಡ್ಕೊಂಡ್ರು ಪ್ರತಿ PSU ಬ್ಯಾಂಕ್ಸ್ ನಿಯರ್ಲಿ 4%, 5%, 6% ವರೆಗೂ ಕರೆಕ್ಟ್ ಆಗಿದೆ. ಯಾಕೆ ಇವತ್ತು PSU ಬ್ಯಾಂಕ್ಸ್ ಇಷ್ಟೊಂದು ಕರೆಕ್ಟ್ ಆಗಿದೆ ಅಂದ್ರೆ ಅದಾನಿ ಗ್ರೂಪ್ಗೆ 2.2 lakh crore ಡೆಟ್ಸ್ ಇದೆ. ಅದಾನಿ ಟೋಟಲ್ ಕಂಪನೀಸ್ಗೆಲ್ಲ ಅದರಲ್ಲಿ ಮೇನ್ ಆಗಿ ಈ ಲೋನ್ಸ್ ಎಲ್ಲ ಪ್ರೊವೈಡ್ ಮಾಡಿರೋದೆಲ್ಲಾನು PSU ಬ್ಯಾಂಕ್ಸೇ. ಅದ್ರಲ್ಲಿ ನೋಡ್ಕೊಂಡ್ರೆ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದವರಾದ್ರೆ 27,000 crores ಲೋನ್ ಕೊಟ್ಟಿದ್ದಾರೆ. ಮತ್ತೆ ಆಕ್ಸಿಸ್ ಬ್ಯಾಂಕ್ ಆದ್ರೆ 9,200 crores ಲೋನ್ ಕೊಟ್ಟಿದ್ದಾರೆ. ಇದೇ ತರನೇ ಇನ್ನ ತುಂಬಾ ಬ್ಯಾಂಕ್ಸ್ ಎಲ್ಲ ಈ ಕಂಪನೀಸ್ಗೆ ಲೋನ್ಸ್ ಕೊಟ್ಟಿದ್ದಾರೆ. ಅದಕ್ಕೋಸ್ಕರನೇ ಇವತ್ತು PSU ಬ್ಯಾಂಕ್ಸ್ ಇಷ್ಟೊಂದು ಕರೆಕ್ಟ್ ಆಗಿರೋದು. ಜೊತೆಗೆ ಇದನ್ನ ನೆನಪಿಕೊಳ್ಳಿ, ಎಂದೇ ಆಗ್ಲಿ ಅದಾನಿ ಗ್ರೂಪ್ಗೆ ಯಾವುದೇ ತರ ಅಲಿಗೇಷನ್ಸ್ ಬಂದ್ರೂ ಯಾವುದೇ ನೆಗೆಟಿವ್ ಡೇಟಾ ಪಾಯಿಂಟ್ಸ್ ಬಂದ್ರೂ ಅವತ್ತು PSU ಬ್ಯಾಂಕ್ಸ್ ಕರೆಕ್ಟ್ ಆಗೇ ಆಗುತ್ತೆ. ಯಾಕಂದ್ರೆ ಅಷ್ಟೊಂದು ಲೋನ್ಸ್ ಕೊಟ್ಟಿದ್ದಾರೆ ಅದಾನಿ ಗ್ರೂಪ್ಗೆ. ಅದಕ್ಕೋಸ್ಕರ ಮತ್ತೆ ಗೌತಮ್ ಅದಾನಿ ಅವರು ಇಂಡಿಯನ್ ಗೌರ್ಮೆಂಟ್ ಜೊತೆ ಸೇರಿ ಈ ಅಲಿಗೇಷನ್ಸ್ನ ವೆರಿಫೈ ಮಾಡಿ ಕ್ಲಿಯರ್ ಮಾಡ್ಕೊಂತೀವಿ ಅಂತ ಸ್ಟೇಟ್ಮೆಂಟ್ ಮಾಡಿದ್ದಾರೆ. ಅದಾದ್ಮೇಲೆ ಕಾಂಗ್ರೆಸ್ ಲೀಡರ್ ಆದ ರಾಹುಲ್ ಗಾಂಧಿ ಅವರು ಈ ಅಲಿಗೇಷನ್ಸ್ ಬಗ್ಗೆ ಮಾತಾಡಿದ್ದಾರೆ. ಏನಂತ ಅಂದ್ರೆ ಅದಾನಿ ಅವ್ರನ್ನ ಅರೆಸ್ಟ್ ಮಾಡಬೇಕು ಅಂತ ಹೇಳಿದ್ದಾರೆ. ಅದ್ರ ಜೊತೆಗೆ ಸೆಬಿ ಚೇರ್ಮನ್ ಆದ ಮಾಧವಿ ಪೂರಿ ಅವ್ರ ಮೇಲೂ ಕೇಸ್ನ ರಿಜಿಸ್ಟರ್ ಮಾಡಬೇಕು ಅಂತ ಹೇಳಿದ್ದಾರೆ. ಯಾಕಂದ್ರೆ ಫಸ್ಟ್ ಟೈಮೇ ಅದಾನಿ ಅಲಿಗೇಷನ್ಸ್ ಯಾವಾಗ ಬಂತೋ ಅವಾಗೆ ಕ್ಲೀನ್ ಆಗಿ ವೆರಿಫೈ ಮಾಡಿದ್ರೆ ಈ ತರ ಮತ್ತೆ ರಿಪೀಟ್ ಆಗ್ತಿರ್ಲಿಲ್ಲ. ಅದಕ್ಕೋಸ್ಕರ ಇವ್ರನ್ನ ಸೆಬಿ ಚೇರ್ಮನ್ ಪೊಸಿಷನ್ ಇಂದ ತೆಗೆದಾಕ್ಬೇಕು ಅಂತ ಸಹ ಸ್ಟೇಟ್ಮೆಂಟ್ ಮಾಡಿದ್ದಾರೆ. ಇದ್ರ ಜೊತೆಗೆ ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದಲ್ಲ ಅದಾನಿ ಗ್ರೂಪ್ ಅವರು PSP ಪ್ರಾಜೆಕ್ಟ್ ಅಲ್ಲಿ ಸ್ಟೇಕ್ ನ ಅಕ್ವೈರ್ ಮಾಡಕ್ ನೋಡ್ತಾ ಇದ್ದಾರೆ ಅಂತ, ಆ ನ್ಯೂಸ್ ಸಹ ಅಪ್ಡೇಟ್ ಆಗಿದೆ. ಆ PSP ಪ್ರಾಜೆಕ್ಟ್ ಅಲ್ಲಿ 30% ಸ್ಟೇಕ್ ನ ಬೈ ಮಾಡಿದ್ದಾರೆ. ಇವತ್ತು ಆ ಕಂಪನಿನೂ ನಿಯರ್ಲಿ 9% ವರೆಗೂ ಫಾಲ್ ಆಗಿದೆ. ನೋಡ್ಬೇಕು ಕಮಿಂಗ್ ಟೈಮ್ ಅಲ್ಲಿ ಈ ಅದಾನಿ ಅಲಿಗೇಷನ್ಸ್ ಇನ್ನ ಎಲ್ಲಿವರೆಗೂ ಬರುತ್ತೆ, ಇದನ್ನ ಎಷ್ಟು ದಿನ ಇದೇ ತರ ಅದಾನಿ ಸ್ಟಾಕ್ಸ್ ಅಲ್ಲಿ ಫಾಲ್ ಇರುತ್ತೆ ಅಂತ ನೋಡ್ಬೇಕು. ಜೊತೆಗೆ ಇನ್ನ ಕಮಿಂಗ್ ಟೈಮ್ ಅಲ್ಲಿ ಈ ಅಲಿಗೇಷನ್ಸ್ ಅಲ್ಲಿ ಹೊಸ ಅಪ್ಡೇಟ್ಸ್ ಬಂದ್ರೆ ತಿಳಿಸ್ತಾ ಹೋಗ್ತೀನಿ. ನೆಕ್ಸ್ಟ್ ICRA ಈ ಡೊಮೆಸ್ಟಿಕ್ ರೇಟಿಂಗ್ ಏಜೆನ್ಸಿ ಅವರು ಇಂಡಿಯಾ GDP ಫೋರ್ಕಾಸ್ಟ್ ಡೇಟಾನ ಅಪ್ಡೇಟ್ ಮಾಡಿದ್ದಾರೆ ಈ ಕ್ವಾರ್ಟರ್ದು. ಇವಾಗ ನೋಡ್ಕೊಂಡ್ರೆ ಇದರಲ್ಲಿ 6.5ಗೆ GDP ಫಾಲ್ ಆಗುತ್ತೆ ಅಂತ ಹೇಳಿದ್ದಾರೆ. ಯಾಕಂದ್ರೆ ತುಂಬಾ ಕಡೆ ತುಂಬಾ ಫ್ಲಡ್ಸ್ ಆಗಿದಾವೆ, ಜೊತೆಗೆ ತುಂಬಾ ಮಳೆ ಬಂದಿದೆ ಅಂತ ರೀಸನ್ ಹೇಳಿದ್ದಾರೆ. ಅದಾದ್ಮೇಲೆ ವೀಕ್ ಕ್ವಾರ್ಟರ್ಲಿ ರಿಸಲ್ಟ್ಸ್ ಇಂದ ಕೂಡ ಈ ತರ GDP ಡೌನ್ ಆಗಿದೆ ಅಂತ ಅಪ್ಡೇಟ್ ಮಾಡಿದ್ದಾರೆ. ಇದ್ರ ಜೊತೆಗೆ ಗ್ಲೋಬಲ್ ರೇಟಿಂಗ್ ಏಜೆನ್ಸಿ ಆದ ಗೋಲ್ಡ್ಮನ್ ಸ್ಯಾಕ್ಸ್ ಅವರು JP Morgan ಅವರು ಸಹ 6.5ಗೆ ಫಾಲ್ ಆಗುತ್ತೆ ಅಂತಾನೆ ಹೇಳಿದ್ದಾರೆ. ಲಾಸ್ಟ್ ಟೈಮ್ RBI ಎಸ್ಟಿಮೇಟ್ಸ್ ನೋಡ್ಕೊಂಡ್ರೆ ಎಬೋ 7% GDP ಬರುತ್ತೆ ಅಂತ ಫೋರ್ಕಾಸ್ಟ್ ಮಾಡಿದ್ರು. ನೋಡ್ಬೇಕು ಈ ಸಲ GDP ಡೇಟಾ ಯಾವ ತರ ಬರುತ್ತೆ ಅಂತ. ಯಾಕಂದ್ರೆ ಎಲ್ಲಾ ರೇಟಿಂಗ್ ಏಜೆನ್ಸೀಸು ಗ್ಲೋಬಲ್ ರೇಟಿಂಗ್ ಏಜೆನ್ಸೀಸು ಇಂಡಿಯಾ GDP ಡೇಟಾ ವೀಕ್ ಆಗಿ ಬರುತ್ತೆ ಅಂತಾನೆ ಹೇಳಿದ್ದಾರೆ. ನೋಡೋಣ ಯಾವ ತರ ಡೇಟಾ ಬರುತ್ತೆ ಅಂತ. ಈ ಡೇಟಾ November 29th ಅಪ್ಡೇಟ್ ಆಗುತ್ತೆ. ನೋಡಬೇಕು ಅವತ್ತು ಮಾರ್ಕೆಟ್ಸ್ ಯಾವ ಥರ ರಿಯಾಕ್ಟ್ ಆಗುತ್ತೆ ಅಂತ. ಯಾಕಂದರೆ ಇಂಡಿಯಾಗೆ ಇವಾಗ ಒಂದು ಟ್ಯಾಗ್ಲೈನ್ ಇದೆ, ಫಾಸ್ಟೆಸ್ಟ್ ಗ್ರೋಯಿಂಗ್ ಎಕಾನಮಿ ಅನ್ನೋ ಟ್ಯಾಗ್ಲೈನ್ ಇದೆ. ಅದಕ್ಕೋಸ್ಕರ ಈ ಡೇಟಾನ ಮಾರ್ಕೆಟ್ ತುಂಬಾ ಸೀರಿಯಸ್ ಆಗಿ ತಗೊತಿದೆ. ನೆಕ್ಸ್ಟ್ ಇದಾದಮೇಲೆ ಜಿಯೋ ಪೊಲಿಟಿಕಲ್ ಟೆನ್ಷನ್ಸ್. ಈ ರಷ್ಯಾ ಮತ್ತು ಉಕ್ರೈನ್ ದೇಶಗಳ ಮಧ್ಯೆ ತುಂಬ ವರ್ಷದಿಂದನೇ ಈ ಯುದ್ಧ ನಡೀತಾ ಇದೆ. ಆದರೆ ಪ್ರತಿ ಸಲನೂ ರಷ್ಯಾದವರು ಮಿಸೈಲ್ಸ್ನ ಲಾಂಚ್ ಮಾಡ್ತಿದ್ರು, ಸ್ವಲ್ಪ ಏರ್ ಸ್ಟ್ರೈಕ್ಸ್ನ ಮಾಡ್ತಿದ್ರು. ಆದರೆ ಫಸ್ಟ್ ಟೈಮ್ ಉಕ್ರೈನ್ ಅವರು ಒಂದು ಮಿಸೈಲ್ನ ಲಾಂಚ್ ಮಾಡಿದ್ದಾರೆ, ಅದು ರಷ್ಯಾ ಮೇಲೆ. ಅದಕ್ಕೋಸ್ಕರನೇ ಮೊನ್ನೆ ಮಾರ್ಕೆಟ್ ತುಂಬಾ ಕರೆಕ್ಟ್ ಆಯಿತು. ಮತ್ತು ಯಾಕೆ ಮಾಡಿದ್ರು ಇವಾಗ ಅಂದರೆ US ಗೌರ್ಮೆಂಟ್ ಸಪೋರ್ಟ್ ಇಂದ. ಯಾಕಂದ್ರೆ ಇವಾಗ ಜೋ ಬೈಡನ್ ಅವರು ಅಂದ್ರೆ ಲಾಸ್ಟ್ ಪ್ರೆಸಿಡೆಂಟ್ ಇದಾರಲ್ಲ, ಇವರು ಎಲೆಕ್ಷನ್ ಅಲ್ಲಿ ಸೋತ್ ಮೇಲೆ ಈ ತರ ಸಪೋರ್ಟ್ ಮಾಡೋದು ಶುರು ಮಾಡಿದ್ದಾರೆ. ಯಾಕಂದ್ರೆ ಅವ್ರ ಟೆನ್ಯೂರ್ ಕಂಪ್ಲೀಟ್ ಆಗೋಗ್ತಾ ಇದೆ. ಅದಕ್ಕೋಸ್ಕರ ಈ ವಾರ್ ಸಿನಾರಿಯೋಸ್ ಅದು ಇದು ಎಲ್ಲ ಸ್ವಲ್ಪ ಕ್ರಿಯೇಟ್ ಮಾಡೋದಕ್ಕೋಸ್ಕರ ಈ ತರ ಎಲ್ಲ ಮಾಡ್ತಾ ಇದ್ದಾರೆ. ನೋಡ್ಬೇಕು ಯಾವ ಕಡೆಗೆ ದಾರಿ ತೆಗೆಯುತ್ತೆ ಅಂತ. ಯಾಕಂದ್ರೆ ಎಂದೇ ಆಗ್ಲಿ ಯಾವುದೇ ದೇಶದ ಪ್ರೆಸಿಡೆಂಟ್ ಆದ್ರೂ ಎಲೆಕ್ಷನ್ ಸೋತ್ವಿ, ನಮ್ಮ ಟೆನ್ಯೂರ್ ಮುಗ್ದೋಗಿದೆ, ಇವಾಗ ನಾವು ಏನ್ ಬೇಕಾದ್ರೂ ಮಾಡ್ಬೋದು ಅಂತ ಎಂಡಿಂಗ್ ಟೈಮಲ್ಲಿ ಈ ತರ ಮಾಡೋದು ತುಂಬಾನೇ ಪ್ರಾಬ್ಲಮ್ ಕ್ರಿಯೇಟ್ ಮಾಡುತ್ತೆ ಒಂದ್ ದೇಶಕ್ಕೂ ಇನ್ನೊಂದು ದೇಶಕ್ಕೂ. ಆದರೆ ಇವರೇನೋ ಇನ್ನೊಂದು 2-3 ಮಂತ್ಸ್ಗೆಲ್ಲ ಇವ್ರ ಟೆನ್ಯೂರ್ ಕಂಪ್ಲೀಟ್ ಆಗುತ್ತೆ,
ಮತ್ತೆ ಹೊಸ ಪ್ರೆಸಿಡೆಂಟ್ ಬರ್ತಾರೆ, ಅವಾಗ ಆ ದೇಶಕ್ಕೂ ಇನ್ನೊಂದು ದೇಶಕ್ಕೆ ರಿಲೇಷನ್ಸ್ ಅನ್ನೋದು ತುಂಬಾ ಚೇಂಜ್ ಆಗುತ್ತೆ. ಅದಕ್ಕೋಸ್ಕರ ಈ ತರ ಮಾಡೋದು ತುಂಬಾನೇ ಎಫೆಕ್ಟ್ ಆಗುತ್ತೆ. ಇವಾಗೇನೋ ಇವ್ರು ಒಂದ್ಸಲ ಮಿಸೈಲ್ನ ಲಾಂಚ್ ಮಾಡಾಕಿದ್ರು ಅಥವಾ ಇನ್ನ ಏನಾದ್ರು ಮಾಡಿದ್ರು, ರಷ್ಯಾದವರು ಅದೇ ತರ ಸುಮ್ಮನೆ ಇರಲ್ಲ. ಮೊನ್ನೆ ನೋಡಿದ್ರೆ ಇನ್ನೊಂದು ನ್ಯೂಸ್ ಅಪ್ಡೇಟ್ ಆಯ್ತು, ರಷ್ಯಾ ಹತ್ರ ಮೊದಲೇನೆ ನ್ಯೂಕ್ಲಿಯರ್ ವೆಪನ್ ಇದೆ. ಈ ನ್ಯೂಕ್ಲಿಯರ್ ವೆಪನ್ ಏನಾದ್ರು ಲಾಂಚ್ ಮಾಡಿದ್ರೆ ತುಂಬಾನೇ ಎಫೆಕ್ಟ್ ಆಗುತ್ತೆ. ಅದಕ್ಕೋಸ್ಕರ ಮೊನ್ನೆ ಒಂದು ನ್ಯೂಸ್ ಅಲ್ಲಿ ಅಪ್ಡೇಟ್ ಆಯ್ತು, ಈ ನ್ಯೂಕ್ಲಿಯರ್ ವೆಪನ್ ನ ಲಾಂಚ್ ಮಾಡಿದ್ರೆ ಯಾವ ತರ ಎಫೆಕ್ಟ್ಸ್ ಇರುತ್ತೋ ಅದಕ್ಕೆಲ್ಲ ಪ್ರಿಪೇರ್ ಆಗ್ತಾ ಇದಾರೆ ಅಂತ ನ್ಯೂಸ್ ನೋಡಿದೆ. ಅಂದ್ರೆ ಮೊಬೈಲ್ ಸೀರಿಯಲ್ ಶೆಲ್ಟರ್ ನ ಪ್ರೊಡ್ಯೂಸ್ ಮಾಡ್ತಾ ಇದ್ದಾರೆ ರಷ್ಯಾದಲ್ಲಿ ಅಂತ ಅಪ್ಡೇಟ್ ಆಗಿದೆ. ಈ ಡಿವೈಸ್ ಏನಕ್ಕೆ ಬಳಸ್ತಾರೆ ಅಂದ್ರೆ, ಈ ನ್ಯೂಕ್ಲಿಯರ್ ವೆಪನ್ ಏನಾದ್ರು ಲಾಂಚ್ ಮಾಡಿದ್ರೆ ಅದರಿಂದ ಎಫೆಕ್ಟ್ ಆಗೋದು ಅವ್ರ ದೇಶದ ಮೇಲೆ ಬರಬಾರ್ದು ಅಂತ ಈ ಡಿವೈಸ್ ನ ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದ್ದಾರೆ ಅಂತ ನ್ಯೂಸ್ ಅಪ್ಡೇಟ್ ಆಗಿದೆ. ಯಾಕಂದ್ರೆ ಈ ರೇಡಿಯೇಷನ್ಸ್, ಶಾಕ್ ವೇವ್ಸ್ ಇವುಗಳಿಂದ ಪ್ರೊಟೆಕ್ಟ್ ಮಾಡ್ಕೊಳೋದಕ್ಕೋಸ್ಕರ ಈ ಮೊಬೈಲ್ ಬಾಂಬ್ ಶೆಲ್ಟರ್ ನ ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದ್ದಾರೆ ಅಂತ ಅಪ್ಡೇಟ್ ಆಗಿದೆ. ನೋಡ್ಬೇಕು ಕಮಿಂಗ್ ಟೈಮ್ ಅಲ್ಲಿ ಇನ್ನ ಯಾವ್ಯಾವ ಅಪ್ಡೇಟ್ಸ್ ಬರುತ್ತೆ ಅಂತ. ನನ್ನ ಪ್ರಕಾರ ನೋಡ್ಕೊಂಡ್ರೆ ಯಾವುದೇ ಕಾರಣಕ್ಕೂ ಈ ನ್ಯೂಕ್ಲಿಯರ್ ವೆಪನ್ ನ ಲಾಂಚ್ ಮಾಡಲ್ಲ. ಯಾಕಂದ್ರೆ ಇದ್ರ ಎಫೆಕ್ಟ್ ಅದೊಂದೇ ಕಂಟ್ರಿ ಮೇಲೆ ಅಲ್ಲ, ಪ್ರಪಂಚಕ್ಕೆ ಇದ್ರ ಎಫೆಕ್ಟ್ ಇರುತ್ತೆ ನ್ಯೂಕ್ಲಿಯರ್ ಬಾಂಬ್ ಏನಾದ್ರು ಲಾಂಚ್ ಮಾಡಿದ್ರೆ. ಅದಕ್ಕೋಸ್ಕರ ನೋಡ್ಬೇಕು ಕಮಿಂಗ್ ಟೈಮ್ ಅಲ್ಲಿ ಇನ್ನ ಯಾವ ತರ ಅಪ್ಡೇಟ್ಸ್ ಬರುತ್ತೆ, ಮಾರ್ಕೆಟ್ಸ್ ಯಾವ ತರ ರಿಯಾಕ್ಟ್ ಆಗುತ್ತೆ ಅಂತ. ಇನ್ನೊಂದು ನಿಯರ್ ಟರ್ಮ್ ಟೆನ್ಷನ್ ಏನಂದ್ರೆ FII ಸೆಲ್ಲಿಂಗ್. FIIs ಅವರು ಪ್ರತಿ ಸಲ ಮಾರ್ಕೆಟ್ ಅಲ್ಲಿ ಸೆಲ್ಲಿಂಗ್ ನ ಕಮ್ಮಿ ಮಾಡ್ಕೊಂಡ್ ಬರ್ತಾರೆ. 4000 ಇಂದ 3000, 2000, ಅಲ್ಲಿಂದ 1000 ಆ ತರ. ಎಂದೋ ಒಂದಿನ ಪಾಸಿಟಿವ್ ಟರ್ನ್ ಆಗ್ತಾರೆ ಅನ್ಕೊಂಡಿದ್ ಪ್ರತಿ ಸಲನು ಅವರು ಇಲ್ಲ ನಾವು ಇನ್ನ ಜಾಸ್ತಿನೇ ಸೆಲ್ಲಿಂಗ್ ಮಾಡ್ತೀವಿ ಅಂತ ಪ್ರೂವ್ ಮಾಡಿ ತೋರಿಸ್ತಾ ಇದ್ದಾರೆ. ಮೊನ್ನೆ ಕೂಡ 3400 ಕೋಟಿ ಸೆಲ್ ಮಾಡಿದ್ದಾರೆ. ಇದೇ ತರ ಸೆಲ್ಲಿಂಗ್ ಕಂಟಿನ್ಯೂ ಆಗ್ತಾ ಹೋದ್ರೆ ಮಾರ್ಕೆಟ್ಸ್ ಇದೇ ತರನೇ ನೆಗೆಟಿವ್ ಆಗಿ ರಿಯಾಕ್ಟ್ ಆಗ್ತಾ ಹೋಗುತ್ತೆ. ನೋಡ್ಬೇಕು ಜೊತೆಗೆ DIs ಮತ್ತೆ ರಿಟೈಲರ್ಸ್ ಮಾರ್ಕೆಟ್ಸ್ ನ ಇನ್ನೆಷ್ಟಂತ ಸಪೋರ್ಟ್ ಮಾಡ್ತಾರೆ ಹೇಳಿ. ಪ್ರತಿದಿನನೂ ಅವರು 2000 ಕೋಟಿ 3000 ಕೋಟಿ ಮಾರ್ಕೆಟ್ ಅಲ್ಲಿ ಬೈ ಮಾಡ್ತಾನೆ ಬರ್ತಾ ಇದಾರೆ. ಅಂದ್ರೆ ಅವ್ರ ಪೋರ್ಟ್ಫೋಲಿಯೋಸ್ ಅದೇ ತರನೇ ಡೌನ್ ಆಗ್ತಾ ಇದಾವಲ್ಲ, ಅದಕ್ಕೋಸ್ಕರ ಪ್ರತಿ ಪಾಯಿಂಟ್ ಅಲ್ಲೂ ಅವರೇಜ್ ಮಾಡ್ಕೊಂತ ಬರ್ತಾ ಇದಾರೆ. ಅದಕ್ಕೋಸ್ಕರನೇ ಮಾರ್ಕೆಟ್ಸ್ ಇನ್ನ ಇಷ್ಟು ಪಾಸಿಟಿವ್ ಆಗಿ ಇರೋದು. FIIs ಆದ್ರೆ ಇನ್ನ ಇದೇ ತರ ಸೆಲ್ ಮಾಡ್ತಾ ಹೋದ್ರೆ ಮಾರ್ಕೆಟ್ಸ್ ಇನ್ನ ಕರೆಕ್ಟ್ ಆಗ್ತಾ ಹೋಗುತ್ತೆ. ರೀಸೆಂಟ್ ಆಗಿ ವಾಟ್ಸಪ್ ಚಾನಲ್ ಶುರು ಮಾಡಿದ್ದೆ. ಈ ಚಾನಲ್ ಅಲ್ಲಿ 24 ಅವರ್ಸ್ ಮಾರ್ಕೆಟ್ ರಿಲೇಟೆಡ್ ಇನ್ಫಾರ್ಮೇಶನ್ ಶೇರ್ ಮಾಡ್ತಾ ಇರ್ತೀನಿ. ಎಸ್ಪೆಷಲಿ ಮಾರ್ಕೆಟ್ ಕ್ಲೋಸ್ ಆದಮೇಲೆ ಬರೋ ಪ್ರತಿ ಇನ್ಫಾರ್ಮೇಷನ್ನು ಶೇರ್ ಮಾಡ್ತಾ ಇರ್ತೀನಿ. ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಒಂದ್ಸಲ ಚೆಕ್ ಮಾಡಿ. ಮಾರ್ಕೆಟ್ ಕೀ ಅಪ್ಡೇಟ್ಸ್. ಇವತ್ತು ಆಂಬರ್ ಎಂಟರ್ಪ್ರೈಸಸ್ ಸ್ಟಾಕ್ ನೋಡಿದ್ರಾ, ಎಬೋ 6% ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಅದ್ರ ಜೊತೆಗೆ ಡಿಕ್ಸಾನ್ ಟೆಕ್ನಾಲಜೀಸು ಅಷ್ಟೇ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಯಾಕಂದರೆ ಆಪಲ್ ಕಂಪನಿಯವರು 40 ಇಂಡಿಯನ್ ಕಂಪನೀಸ್ ಜೊತೆ ಪಾರ್ಟ್ನರ್ಶಿಪ್ ಮಾಡ್ಕೊಂಡಿದ್ದಾರೆ. ಏನಕ್ಕಂದರೆ ಇವಾಗ ಐಫೋನ್ಸ್ಗೆ, ಮ್ಯಾಕ್ಬುಕ್ಸ್, ಐಪ್ಯಾಡ್ಸ್ ಇವಕ್ಕೆಲ್ಲ ಕೀ ಕಾಂಪೊನೆಂಟ್ಸ್ನ ಮ್ಯಾನುಫ್ಯಾಕ್ಚರ್ ಮಾಡೋದಕ್ಕೋಸ್ಕರ ಪಾರ್ಟ್ನರ್ಶಿಪ್ ಮಾಡ್ಕೊಂಡಿದ್ದಾರೆ. ಅದರಲ್ಲಿ ಇವಾಗ ಮೇಯ್ನಾಗಿ ಸ್ವಲ್ಪ ಕಂಪನೀಸ್ ಅಪ್ಡೇಟ್ ಆಗಿದ್ದಾವೆ. ಆ ಕಂಪನೀಸ್ ಯಾವ್ಯಾವು ಅಂದರೆ ಡಿಕ್ಸಾನ್ ಟೆಕ್ನಾಲಜೀಸ್, HCL ಟೆಕ್ನಾಲಜೀಸ್, ಮತ್ತು ವಿಪ್ರೋ, ಆಂಬರ್ ಎಂಟರ್ಪ್ರೈಸಸ್, ಮದರ್ಸನ್ ಗ್ರೂಪ್, ಈ ಥರ ಇನ್ನೂ ಹಲವಾರು ಕಂಪನೀಸ್ ಜೊತೆ ಪಾರ್ಟ್ನರ್ಶಿಪ್ ಮಾಡ್ಕೊಂಡಿದೆ. ಇದರಿಂದ ನಮ್ಮ ಇಂಡಿಯನ್ ಕಂಪನೀಸ್ಗೆ ತುಂಬಾ ಬೆನಿಫಿಟ್ ಆಗುತ್ತೆ. ಯಾವುದೇ ಪಾಯಿಂಟಲ್ಲಿ ನಾನು ಹೇಳೋ ಇನ್ಫಾರ್ಮೇಷನ್ ನಿಮಗೆ ಯೂಸ್ಫುಲ್ ಅನಿಸಿದ್ರೆ ಈ ವಿಡಿಯೋನ ಲೈಕ್ ಮಾಡಿ, ಮತ್ತು ನಿಮ್ಮ ಫ್ರೆಂಡ್ಸಲ್ಲಿ ಯಾರಿಗಾದ್ರೂ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಇಂಟ್ರೆಸ್ಟ್ ಇರೋರಿಗೆ ಈ ವಿಡಿಯೋಸ್ನ ಶೇರ್ ಮಾಡಿ, ಅವ್ರಿಗೂ ತುಂಬ ಉಪಯೋಗ ಆಗುತ್ತೆ. ಇನ್ನೂ ಯಾರಾದರೂ ಪೇಂಟ್ ಕಂಪನೀಸಲ್ಲಿ ಇನ್ವೆಸ್ಟ್ ಮಾಡಬೇಕು ಅಂತ ಯೋಚನೆ ಮಾಡ್ತಿದ್ರೆ ಅಥವಾ ಪೇಂಟ್ ಕಂಪನೀಸ್ನ ಟ್ರ್ಯಾಕ್ ಮಾಡ್ತಾಯಿದ್ರೆ ಈ ಡೇಟಾ ಪಾಯಿಂಟ್ನ ನೆನ್ಪಿಟ್ಕೊಳ್ಳಿ. ಏನಂತ ಅಂದರೆ ರೀಸೆಂಟಾಗಿ ಏಷ್ಯನ್ ಪೇಂಟ್ಸ್ Q2 ರಿಸಲ್ಟ್ಸ್ ನೋಡಿದ್ರಾ, ವೀಕ್ ಡೇಟಾನ ಪೋಸ್ಟ್ ಮಾಡಿದರು. ಅದ್ರ ಜೊತೆಗೆ ಇನ್ನೂ ಸ್ವಲ್ಪ ಪೇಂಟ್ ಕಂಪನೀಸ್ ಎಲ್ಲ ವೀಕ್ ಡೇಟಾನೇ ಪೋಸ್ಟ್ ಮಾಡಿದ್ದಾರೆ. ಯಾಕಂದರೆ ಇದಕ್ಕೆ ತುಂಬ ರೀಸನ್ಸ್ ಇದ್ದಾವೆ. ಏನಂತ ಅಂದರೆ ಈ ಪೇಂಟ್ ಕಂಪನೀಸಲ್ಲಿ ಸ್ವಲ್ಪ ಕಾಂಪಿಟೇಷನ್ ಜಾಸ್ತಿ ಆಗಿದೆ, ಜೊತೆಗೆ ಮಾರ್ಜಿನ್ಸ್ ಡ್ರಾಪ್ ಆಗ್ತಾ ಇದ್ದಾವೆ ಅಂತ ರೀಸನ್ಸ್ ಇದ್ದಾವೆ. ಅದ್ರ ಜೊತೆಗೆ ರೀಸೆಂಟಾಗಿ ಅಂದರೆ 1 ಇಯರ್ ಹಿಂದೆ ಈ ಪೇಂಟ್ ಬಿಸ್ನೆಸ್ಗೆ ಬಂದ ಗ್ರಾಸಿಮ್ ಇಂಡಸ್ಟ್ರಿ ಅವರು ಹೊಸದಾಗಿ 4ನೇ ಫ್ಯಾಕ್ಟ್ರಿ ಕರ್ನಾಟಕದಲ್ಲಿ ಓಪನ್ ಮಾಡಿದ್ದಾರೆ. ಈ ಗ್ರಾಸಿಮ್ ಇಂಡಸ್ಟ್ರಿ ಬಂದು ಆದಿತ್ಯ ಬಿರ್ಲಾ ಗ್ರೂಪಿಗೆ ಸೇರಿರೋದು. ಇವಾಗ ಏನಂತ ಸ್ಟೇಟ್ಮೆಂಟ್ ಮಾಡಿದ್ದಾರೆ ಅಂದರೆ, ಇವಾಗ ಹೊಸದಾಗಿ 4ನೇ ಫ್ಯಾಕ್ಟ್ರಿ ಓಪನ್ ಮಾಡಿದಾರಲ್ಲ, ಇದರಲ್ಲಿ ಕೆಪಾಸಿಟಿನ ಇನ್ಕ್ರೀಸ್ ಮಾಡ್ತಾ ಇದ್ದೀವಿ ಅಂತ ಅಪ್ಡೇಟ್ ಮಾಡಿದ್ದಾರೆ. ಜೊತೆಗೆ ಇದರಿಂದ ಸೆಕೆಂಡ್ ಲಾರ್ಜೆಸ್ಟ್ ಡೆಕೋರೇಟಿವ್ ಪೇಂಟ್ ಪ್ಲೇಯರ್ ಆಗ್ತೀವಿ ಅಂತ ಅಪ್ಡೇಟ್ ಮಾಡಿದ್ದಾರೆ. ಇದರಿಂದ ಮಿಕ್ಕಿರೋ ಕಂಪನೀಸ್ಗೆಲ್ಲ ತುಂಬಾ ನೆಗೆಟಿವ್ ಆಗುತ್ತೆ. ಅದಕ್ಕೆ ಇವತ್ತು ಏಷ್ಯನ್ ಪೇಂಟ್ ಕೂಡ ಎಬೋ 1% ಫಾಲ್ ಆಗಿದೆ. ಇವತ್ತು ಗೋದಾವರಿ ಪವರ್ ಕಂಪನಿ ನೋಡಿದ್ರಾ, ಬೆಳಿಗ್ಗೆ ನಿಯರ್ಲಿ 4%ವರೆಗೂ ಪಾಸಿಟಿವ್ ಆಗಿ ರಿಯಾಕ್ಟ್ ಆಯಿತು. ಮತ್ತು ಮಾರ್ಕೆಟ್ ಕ್ಲೋಸ್ ಆಗೋಷ್ಟೊತ್ತಿಗೆ ಸ್ವಲ್ಪ ಫಾಲ್ ಆಗಿದೆ. ಆದ್ರೂ ಇವತ್ತು ಈ ಕಂಪನಿ ಒಂದು ಇಂಟ್ರೆಸ್ಟಿಂಗ್ ಅಕ್ವಿಸಿಷನ್ ಮಾಡಿದೆ. ಜಮ್ಮು ಪಿಗ್ಮೆಂಟೇಷನ್ ಅನ್ನೋ ಕಂಪನಿಯಲ್ಲಿ 51% ಸ್ಟೇಕ್ನ ಅಕ್ವೈರ್ ಮಾಡೋದಕ್ಕೆ ಬೋರ್ಡ್ ಅಪ್ರೂವ್ ಮಾಡಿದೆ. ಅದರಿಂದನೇ ಇವತ್ತು ಇಷ್ಟು ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿತ್ತು. ಮತ್ತು ಈ ಕಂಪನಿ ಅಕ್ವೈರ್ ಮಾಡೋ ಜಮ್ಮು ಪಿಗ್ಮೆಂಟ್ಸ್ ಅನ್ನೋ ಕಂಪನಿ ಮೇಯ್ನಾಗಿ ರೀಸೈಕ್ಲಿಂಗ್ ಸೆಗ್ಮೆಂಟಲ್ಲಿ ವರ್ಕ್ ಮಾಡ್ತಾರೆ. ಅದರಲ್ಲೂ ಮೆಟಲ್ಸ್ನ ರೀಸೈಕಲ್ ಮಾಡ್ತಾರಲ್ಲ, ಈ ಸೆಗ್ಮೆಂಟಲ್ಲಿ ವರ್ಕ್ ಮಾಡ್ತಾರೆ. ನೋಡಬೇಕು ಈ ಥರ ಅಕ್ವಿಸಿಷನ್ ಕಮ್ಮಿಂಗ್ ಟೈಮಲ್ಲಿ ಈ ಕಂಪನಿಗೆ ಇನ್ನೂ ಯಾವ ಥರ ಉಪಯೋಗ ಆಗುತ್ತೆ ಅಂತ.
ಯಾಕಂದರೆ ಈ ಗೋದಾವರಿ ಪವರ್ ಕಂಪನಿನೂ ಮೆಟಲ್ ಸೆಗ್ಮೆಂಟಲ್ಲೂ ವರ್ಕ್ ಮಾಡ್ತಾರೆ, ಜೊತೆಗೆ ಪವರ್ ಸೆಗ್ಮೆಂಟಲ್ಲೂ ವರ್ಕ್ ಮಾಡ್ತಾರೆ. ಅದಕ್ಕೋಸ್ಕರ ಈ ರೀಸೈಕ್ಲಿಂಗ್ ಬಿಸ್ನೆಸ್ ಯಾವ ಥರ ಉಪಯೋಗ ಆಗುತ್ತೆ ಕಮ್ಮಿಂಗ್ ಟೈಮಲ್ಲಿ ಅಂತ ನೋಡಬೇಕು. NLC ಇಂಡಿಯಾ ಇದೊಂದು ನವರತ್ನ PSU ಕಂಪನಿ. ಫಾಸಿಲ್ ಫ್ಯೂಯಲ್ ಮೈನಿಂಗ್ ಸೆಕ್ಟರ್ ಮತ್ತು ಥರ್ಮಲ್ ಪವರ್ ಜನ್ರೇಷನ್ ಸೆಗ್ಮೆಂಟಲ್ಲಿ ವರ್ಕ್ ಮಾಡ್ತಾರೆ. ಇವತ್ತು ಈ ಕಂಪನಿ ತುಂಬಾ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಯಾಕಂದರೆ 3720 crores NLC ರಿನ್ಯೂವಬಲ್ಸಲ್ಲಿ ಇನ್ವೆಸ್ಟ್ ಮಾಡ್ತೀವಿ ಅಂತ ಎಕ್ಸ್ಚೇಂಜ್ಗೆ ಅಪ್ಡೇಟ್ ಮಾಡಿದ್ದಾರೆ. ಅದರಿಂದನೇ ಇವತ್ತು ಇಷ್ಟು ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿರೋದು. ಇವತ್ತಿಗೆ ಅಪ್ಡೇಟ್ ಮುಗೀತು. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಮತ್ತೆ ನಾಳೆ ಹೊಸ ಸ್ಟಾಕ್ ಮಾರ್ಕೆಟ್ ನ್ಯೂಸ್ ಅನಾಲಿಸಿಸ್ ವಿಡಿಯೋಲಿ ಸಿಗೋಣ. ನಾನು ಹೇಳಿದ ಇನ್ಫಾರ್ಮೇಷನಲ್ಲಿ ಯಾವುದೇ ಥರ ಡೌಟ್ ಇದ್ದರೂ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಪ್ರತಿಯೊಂದು ಕಮೆಂಟ್ಗೂ ರಿಪ್ಲೈ ಕೊಡ್ತೀನಿ. ಥ್ಯಾಂಕ್ ಯು.